ತಂದೆ ಮಗ ಪವಿತ್ರಾತ್ಮರಲ್ಲಿ ಮಾತ್ರ ವ್ಯಾಪರಿಸುತ್ತಿದ್ದ ಆ ಅಳಿಯದ ಜೀವ, ಅಕ್ಷಯವಾದ ಜೀವ, ಅನಂತವಾದ ಜೀವ ನಮ್ಮನ್ನು ಕೊಳೆಯುವಿಕೆಯಿಂದ, ಬಾಡುವಿಕೆಯಿಂದ, ಮುಪ್ಪಿನಿಂದ, ಕುರುಡುತನದಿಂದ, ಕಿವುಡುತನದಿಂದ, ಮೂಢತನದಿಂದ, ಎಲ್ಲ ಅಳಿವಿನಿಂದ ರಕ್ಷಿಸುವಂಥ ಆ ನಿತ್ಯ ಜೀವ, ದೇವರಲ್ಲಿದ್ದ ಆ ಜೀವ ಈಗ ನಮ್ಮೊಳಗೆ ವ್ಯಾಪರಿಸುತ್ತಿದೆ, ಈಗ ನಮ್ಮೊಳಗೆ ವ್ಯಾಪರಿಸುತ್ತಾ ಇದೆ. ಅದೇ ಸುವಾರ್ತೆಯಾಗಿದೆ. ಎಲ್ಲ ದುಷ್ಟಾತ್ಮಗಳಿಂದ, ದುರಾತ್ಮಗಳಿಂದ ಬಾಧಿಸಲ್ಪಟ್ಟಿರುವ ನಿನ್ನ ಮಕ್ಕಳನ್ನು ನಾನೀಗ ಸ್ವಾತಂತ್ರ್ಯಗೊಳಿಸ್ತಾ ಇದ್ದೀನಿ. ಕಿಡ್ನಿಗಳಲ್ಲಿ, ಶ್ವಾಸಕೋಶಗಳಲ್ಲಿ, ಹಾರ್ಟಿನಲ್ಲಿ, ಅಂಗಗಳಲ್ಲಿ ವ್ಯಾಪರಿಸುತ್ತಿರುವ ಮರಣವನ್ನು ನಾನೀಗ ಶರೀರ ಬಿಟ್ಟು ತೊಲಗಲು ಆಜ್ಞಾಪಿಸ್ತಾ ಇದ್ದೀನಿ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ದೇವರ ಜೀವವನ್ನು ಪ್ರತಿಯೊಂದು ಅಂಗಗಳಿಗೆ ನಾನೀಗ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ದೇವರ ಜೀವವನ್ನು ನಾನೀಗ ರಿಲೀಸ್ ಮಾಡ್ತಾ ಇದ್ದೀನಿ. ಯಾರಲ್ಲಿ ಪುತ್ರನಿದ್ದಾನೋ, ಯಾರಲ್ಲಿ ಕ್ರಿಸ್ತನಿದ್ದಾನೋ ಅವನಲ್ಲಿ ನಿತ್ಯ ಜೀವವಿದೆ ಎಂಬುದಾಗಿ 1 ಯೋಹಾನ ಅದರ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಆಮೇನ್. ನಿತ್ಯ ಜೀವ ಎಂಬುದು ಸತ್ತ ಮೇಲೆ ಸಿಗುವಂಥ ಒಂದು ಕಾರ್ಯವಲ್ಲ, ಅದು ಸ್ವರ್ಗದಲ್ಲಿ ಎಲ್ಲೋ ಇಡಲ್ಪಟ್ಟಿಲ್ಲ. ಯಾರಲ್ಲಿ ಪುತ್ರನಿದ್ದಾನೋ ಅವನಲ್ಲಿ ಈಗಾಗಲೇ ತಂದೆಯ ಜೀವವಿದೆ, ನಿತ್ಯ ಜೀವ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ನಿತ್ಯ ಜೀವವನ್ನು ಅನುಭವಿಸಲು ಸಾವಿಗಾಗಿ ನೀವು ಕಾಯಬೇಕಾಗಿಲ್ಲ, ಅದು ಸತ್ತ ಮೇಲೆ ಸಿಗುವಂಥ ಒಂದು ಕಾರ್ಯವಲ್ಲ. ಈಗಾಗಲೇ ನಮ್ಮೊಳಗೆ ನಿತ್ಯ ಜೀವ ವ್ಯಾಪರಿಸ್ತಾ ಇದೆ. ಈಗ ಕ್ರಿಸ್ತನು ನಮ್ಮೊಳಗೆ ಇರೋದರಿಂದ ಈಗ ಆತನ ಜೀವ ನಮ್ಮಲ್ಲಿದೆ. ಈಗ ಕ್ರಿಸ್ತನು ನಮ್ಮೊಳಗೆ ನೆಲೆಸಿರುವುದರಿಂದ ಈಗ ಕ್ರಿಸ್ತನ ಆರೋಗ್ಯ ನಮ್ಮೊಳಗಿದೆ. ಸುವಾರ್ತೆ ಎಂಬುದು ಈಗ. ಸುವಾರ್ತೆ, ಗಾಸ್ಪಲ್ ಈಸ್ ನೌ. ಗಾಸ್ಪಲ್ ಈಸ್ ನಾಟ್ ಆಫ್ಟರ್ ದ ಡೆತ್, ಗಾಸ್ಪಲ್ ಈಸ್ ನೌ. ಜೀವದಿಂದ ಇರುವಾಗಲೇ ಅನುಭವಿಸುವಂಥದ್ದಾಗಿದೆ ನಿತ್ಯ ಜೀವ. ತಂದೆ ಮಗ ಪವಿತ್ರಾತ್ಮರಲ್ಲಿ ಮಾತ್ರ ವ್ಯಾಪರಿಸುತ್ತಿದ್ದ ಆ ಅಳಿಯದ ಜೀವ, ಅಕ್ಷಯವಾದ ಜೀವ, ಅನಂತವಾದ ಜೀವ ನಮ್ಮನ್ನು ಕೊಳೆಯುವಿಕೆಯಿಂದ, ಬಾಡುವಿಕೆಯಿಂದ, ಮುಪ್ಪಿನಿಂದ, ಕುರುಡುತನದಿಂದ, ಕಿವುಡುತನದಿಂದ, ಮೂಢತನದಿಂದ, ಎಲ್ಲ ಅಳಿವಿನಿಂದ ರಕ್ಷಿಸುವಂಥ ಆ ನಿತ್ಯ ಜೀವ, ದೇವರಲ್ಲಿದ್ದ ಆ ಜೀವ ಈಗ ನಮ್ಮೊಳಗೆ ವ್ಯಾಪರಿಸುತ್ತಿದೆ, ಈಗ ನಮ್ಮೊಳಗೆ ವ್ಯಾಪರಿಸುತ್ತಾ ಇದೆ. ಅದೇ ಸುವಾರ್ತೆಯಾಗಿದೆ. ಯಾರಲ್ಲಿ ಪುತ್ರನಿದ್ದಾನೋ ಅವನಲ್ಲಿ ಈಗ ನಿತ್ಯ ಜೀವವಿದೆ. ನಾವು ಹೊಂದಿಕೊಂಡಿರುವಂಥ ಜೀವ ಸಾಮಾನ್ಯವಾದ ಜೀವವಲ್ಲ, ಅದು ಸಸ್ಯಗಳಲ್ಲೋ, ಮೃಗಗಳಲ್ಲೋ, ಮನುಷ್ಯನಲ್ಲೋ ಇರುವಂಥ ಜೀವವಲ್ಲ. ಬದಲಾಗಿ ದೇವರಲ್ಲಿದ್ದಂತಹ ಅದೇ ಜೀವವನ್ನು ನಾವು ಹೊಂದ್ಕೊಂಡಿದ್ದೇವೆ. ಯೇಸು ಕ್ರಿಸ್ತರನ್ನು ಸಮಾಧಿಯಿಂದ ಮೇಲಕ್ಕೆಬ್ಬಿಸಿದ ಅದೇ ದೇವರಾತ್ಮ ನಮ್ಮಲ್ಲಿ ನೆಲೆಸಿದ್ದಾರೆ. ಮಾತ್ರವಲ್ಲ, ಈ ಮರ್ತ್ಯ ಶರೀರಕ್ಕೆ ಸತತವಾಗಿ ಜೀವವನ್ನು ನೀಡ್ತಾ ಇದ್ದಾರೆ. ಹಾಲೆಲೂಯ. ದೇವರಿಗೆ ತಿಳಿದಿರುವಂಥ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಜೀವದಿಂದ ನಮ್ಮನ್ನು ತುಂಬಿಸೋದು. ತಂದೆ ದೇವರು ತನ್ನ ಆತ್ಮನ ಮೂಲಕ ತನ್ನ ಜೀವವನ್ನು ನಮ್ಮೊಳಗೆ ಸರಬರಾಜು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಂದು ಅಂಗಗಳಿಗೆ, ನಾಡಿ ನರಗಳಿಗೆ, ಕೀಲು ಮಜ್ಜೆ ಮಾಂಸ ಖಂಡಗಳಿಗೆ ತಂದೆ ದೇವರು ತನ್ನ ಆತ್ಮನ ಮೂಲಕ ಜೀವವನ್ನು ನೀಡ್ತಾ ಇದ್ದಾರೆ. ಈ ಮರ್ತ್ಯ ಶರೀರ ತನ್ನ ಜೀವದಿಂದ ನುಂಗಲ್ಪಡಬೇಕೆಂಬುದೇ ತಂದೆ ದೇವರ ಚಿತ್ತವಾಗಿದೆ. ಯಾವಾಗ ಈ ಸತ್ಯವನ್ನು ನಾವು ಗ್ರಹಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸ್ತೀವೋ ಆಗ ತಂದೆಯ ಜೀವವನ್ನು ನಾವು ಯಥೇಚ್ಛವಾಗಿ ನಮ್ಮ ಬಾಡಿಯಲ್ಲಿ, ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅನುಭವಿಸ್ಬೋದು. ನಾವು ಕೇಳಿಸ್ಕೊಂಡ ಸತ್ಯಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಆ ಸತ್ಯದ ಫಲವನ್ನು ನಾವು ಅನುಭವಿಸ್ಬೋದು. ಒಂದು ವೇಳೆ ನೀವು ರೋಗದಲ್ಲಿ, ಬಲಹೀನತೆಯಲ್ಲಿ ಕಷ್ಟಪಡ್ತಾ ಇದ್ದರೆ ನಿಮ್ಮ ಕೈಯನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ನಾವು ಒಮ್ಮತಪಟ್ಟು ಪ್ರಾರ್ಥಿಸುವಂಥ ಈ ಸಮಯದಲ್ಲಿ ನಿಮ್ಮನ್ನು ಪೀಡಿಸುತ್ತಿರುವಂತಹ ರೋಗ ದುರಾತ್ಮ ನಿಮ್ಮಿಂದ ಬಿಟ್ಟು ತೊಲಗ್ತದೆ. ಆ ಬಲಹೀನತೆ ನಿಮ್ಮನ್ನು ಈಗ ಬಿಟ್ಟು ತೊಲಗ್ತದೆ. ನೋವಿನೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ.
ನೋವೇ ಈ ಮಕ್ಕಳ ಶರೀರವನ್ನು ಬಿಟ್ಟು ತೊಲಗು ಯೇಸು ನಾಮದಲ್ಲಿ. ರೋಗವೇ ನಾನು ನಿನ್ನೊಂದಿಗೆ ಮಾತಾಡ್ತಾ ಇದ್ದೀನಿ, ಈ ಶರೀರ ಬಿಟ್ಟು ತೊಲಗು ಯೇಸು ನಾಮದಲ್ಲಿ. ಎಲ್ಲ ದುಷ್ಟಾತ್ಮಗಳಿಂದ ದುರಾತ್ಮಗಳಿಂದ ಬಾಧಿಸಲ್ಪಟ್ಟಿರುವ ನಿನ್ನ ಮಕ್ಕಳನ್ನು ನಾನೀಗ ಸ್ವಾತಂತ್ರ್ಯಗೊಳಿಸ್ತಾ ಇದ್ದೀನಿ. ಎಲ್ಲ ರೋಗ ರುಜಿನಗಳಿಂದ, ನೋವಿನಿಂದ, ಸಂಕಷ್ಟಗಳಿಂದ, ಸಂಕಟಗಳಿಂದ, ಆಮೇಲೆ ಎಲ್ಲ ಬಾಧೆಗಳಿಂದ ನಿನ್ನ ಮಕ್ಕಳನ್ನು ನಾನು ಸ್ವಾತಂತ್ರ್ಯಗೊಳಿಸ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಸೈತಾನನ ಕ್ರಿಯೆಗಳನ್ನು ನಾನೀಗ ಲಯ ಮಾಡ್ತಾ ಇದ್ದೀನಿ. ಕಿಡ್ನಿಗಳಲ್ಲಿ, ಶ್ವಾಸಕೋಶಗಳಲ್ಲಿ, ಹಾರ್ಟಿನಲ್ಲಿ, ಅಂಗಗಳಲ್ಲಿ ವ್ಯಾಪರಿಸುತ್ತಿರುವ ಮರಣವನ್ನು ನಾನೀಗ ಶರೀರ ಬಿಟ್ಟು ತೊಲಗಲು ಆಜ್ಞಾಪಿಸ್ತಾ ಇದ್ದೀನಿ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ. ದೇವರ ಜೀವವನ್ನು ಪ್ರತಿಯೊಂದು ಅಂಗಗಳಿಗೆ ನಾನೀಗ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ದೇವರ ಜೀವವನ್ನು ನಾನೀಗ ರಿಲೀಸ್ ಮಾಡ್ತಾ ಇದ್ದೀನಿ. ನಿನ್ನ ಮಕ್ಕಳ ಶರೀರ ನಿನ್ನ ಜೀವದಿಂದ ಈಗ ತುಂಬಲ್ಪಡಲಿ. ಶರೀರದ ಪ್ರತಿಯೊಂದು ಅಂಗಗಳು ಈಗ ನವೀಕರಿಸಲ್ಪಡಲಿ. ಪವಿತ್ರಾತ್ಮರ ಶಕ್ತಿಯಿಂದ ನಿನ್ನ ಮಕ್ಕಳ ಶರೀರದ ಪ್ರತಿಯೊಂದು ಅಂಗಗಳು ಈಗ ನೂತನಗೊಳ್ಳಲಿ, ಮಹಿಮೆಗೊಳ್ಳಲಿ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ. ನಿನ್ನ ಮಕ್ಕಳ ಪ್ರತಿಯೊಂದು ಅಂಗಗಳು ಪವಿತ್ರಾತ್ಮರ ಶಕ್ತಿಯಿಂದ ಈಗ ನೂತನಗೊಳ್ಳಲಿ, ನವೀಕರಿಸಲ್ಪಡಲಿ, ಮಹಿಮೆಗೊಳ್ಳಲಿ ಯೇಸುವಿನ ನಾಮದಲ್ಲೇ. ಆಮೇನ್. ಪವಿತ್ರಾತ್ಮರು ಈಗಾಗಲೇ ನಿಮ್ಮ ಶರೀರದಲ್ಲಿ ಅದ್ಭುತವನ್ನು ಮಾಡಿದ್ದಾರೆ. ನಿಮ್ಮ ಸಾಕ್ಷಿಯನ್ನು ನೀವು ಕಮೆಂಟಲ್ಲಿ ಬರೆಯೋದಾದರೆ ಅನೇಕರಿಗೆ ಅದು ಪ್ರಯೋಜನವಾಗಿರ್ತದೆ. ಆಮೇನ್.